ವಿಮಾನ ಪ್ರಯಾಣಿಕರಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ಗ್ಯಾಸ್, ಅಡುಗೆ ಎಣ್ಣೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ವಿಮಾನ ಪ್ರಯಾಣಿಕರಿಗೂ ತಟ್ಟಿದೆ ಯುದ್ಧದ ಬಿಸಿ. ಗ್ಯಾಸ್, ಅಡುಗೆ ಎಣ್ಣೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ. ಏರ್ ಇಂಡಿಯಾ ಸಮೂಹದಿಂದ ಪ್ರಯಾಣಿಕರಿಗೆ ಟೆನ್ಷನ್. ಏರ್ ಇಂಡಿಯಾದಿಂದ ಇಂಧನ ಸರ್ಚಾರ್ಜ್ ಏರಿಕೆ. ದೇಶೀಯ ವಿಮಾನ ಟಿಕೆಟ್ಗೆ 399 ಇಂಧನ ಸರ್ಚಾರ್ಜ್. ಹೊಸ ಇಂಧನದ ಸರ್ಚಾರ್ಜ್ ಹಂತ ಹಂತವಾಗಿ ಜಾರಿಗೆ. ಮೊದಲು ಸಾರ್ಕ್ ದೇಶೀಯ ವಿಮಾನಗಳಿಗೆ ಅನ್ವಯ ಆಗುತ್ತೆ. ದಿನದಿಂದ ದಿನಕ್ಕೆ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗ್ತಿದೆ. $90ಗೆ ತಲುಪಿರುವಂತಹ ಬ್ಯಾರೆಲ್ ಕಚ್ಚಾ ತೈಲದ ದರ. ಆಫ್ರಿಕಾ, ಆಗ್ನೇಯ ಏಷ್ಯಾ ವಿಮಾನಗಳಿಗೆ ಸರ್ಚಾರ್ಜ್. ಅಂತಾರಾಷ್ಟ್ರೀಯ ಮಾರ್ಗಗಳಿಗೂ ಕೂಡ ಇಂಧನ ಸರ್ಚಾರ್ಜ್. ಸಿಂಗಾಪುರ ಸೇವೆಗಳಿಗೆ ಯಾವುದೇ ಇಂಧನ ಸರ್ಚಾರ್ಜ್ ಇಲ್ಲ. ಯುದ್ಧದ ಬಿಸಿ ಪ್ರತಿಯೊಬ್ಬರ ಮೇಲೂ ತಟ್ಟುತ್ತಿದೆ. ಈಗ ವಿಮಾನ ಪ್ರಯಾಣಿಕರಿಗೂ ಕೂಡ ಇದಕ್ಕೆ ಹೊರತಾಗಿದೆ. ಏರ್ ಇಂಡಿಯಾ ಸಮೂಹದಿಂದ ಪ್ರಯಾಣಿಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಇಂಧನ ಸರ್ಚಾರ್ಜ್ ಏರಿಕೆ ಅನ್ನುವಂಥದ್ದು. ದೇಶೀಯ ವಿಮಾನ ಟಿಕೆಟ್ಗೆ 399 ಇಂಧನ ಸರ್ಚಾರ್ಜ್. ಹೊಸ ಇಂಧನ ಸರ್ಚಾರ್ಜ್ ಹಂತ ಹಂತವಾಗಿ ಜಾರಿಗೆ ಬರುತ್ತೆ. ಮೊದಲು ಸಾರ್ಕ್ ದೇಶೀಯ ವಿಮಾನಗಳಿಗೆ ಅನ್ವಯ ಆಗುತ್ತೆ. ದಿನದಿಂದ ದಿನಕ್ಕೆ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿರುವಂತದ್ದು. $90ಗೆ ತಲುಪಿರುವಂತಹ ಬ್ಯಾರೆಲ್ ಕಚ್ಚಾ ತೈಲದ ದರ. ಆಫ್ರಿಕಾ, ಆಗ್ನೇಯ ಏಷ್ಯಾ ವಿಮಾನಗಳಿಗೆ ಸರ್ಚಾರ್ಜ್. ಅಂತಾರಾಷ್ಟ್ರೀಯ ಮಾರ್ಗಗಳಿಗೂ ಕೂಡ ಇಂಧನ ಸರ್ಚಾರ್ಜ್. ಸಿಂಗಾಪುರ ಸೇವೆಗಳಿಗೆ ಯಾವುದೇ ಇಂಧನ ಸರ್ಚಾರ್ಜ್ ಇಲ್ಲ. ವಿಮಾನ ಪ್ರಯಾಣಿಕರಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ಗ್ಯಾಸ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಯಿತು. ಈಗ ಈ ಬೆನ್ನಲ್ಲೇ ಮತ್ತೊಂದು ಶಾಕ್ ಇದು. ವಿಮಾನ ಪ್ರಯಾಣಿಕರಿಗೆ ಈಗ ಟೆನ್ಷನ್. ಏರ್ ಇಂಡಿಯಾದಿಂದ ಇಂಧನ ಸರ್ಚಾರ್ಜ್ ಏರಿಕೆಯಾಗಿದೆ. ದೇಶೀಯ ವಿಮಾನ ಟಿಕೆಟ್ಗೆ 399 ಇಂಧನ ಸರ್ಚಾರ್ಜ್. ಹೊಸ ಇಂಧನ ಸರ್ಚಾರ್ಜ್ ಹಂತ ಹಂತವಾಗಿ ಜಾರಿಗೆ ಬರುತ್ತಂತೆ. ಮೊದಲು ಸಾರ್ಕ್ ದೇಶೀಯ ವಿಮಾನಗಳಿಗೆ ಅನ್ವಯವಾಗುತ್ತೆ. ದಿನದಿಂದ ದಿನಕ್ಕೆ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಬರುತ್ತೆ. $90ಗೆ ತಲುಪಿರುವಂತಹ ಬ್ಯಾರೆಲ್ ಕಚ್ಚಾ ತೈಲದ ದರ. ಆಫ್ರಿಕಾ, ಆಗ್ನೇಯ ಏಷ್ಯಾ ಎಲ್ಲ ವಿಮಾನಗಳಿಗೂ ಕೂಡ ಸರ್ಚಾರ್ಜ್. ಅಂತಾರಾಷ್ಟ್ರೀಯ ಮಾರ್ಗಗಳಿಗೂ ಕೂಡ ಇಂಧನ ಸರ್ಚಾರ್ಜ್ ಹಾಕಲಾಗುತ್ತೆ. ಸಿಂಗಾಪುರ ಸೇವೆಗಳಿಗೆ ಮಾತ್ರ ಯಾವುದೇ ಇಂಧನ ಸರ್ಚಾರ್ಜ್ ಇರುವುದಿಲ್ಲ. ಏರ್ ಇಂಡಿಯಾ ಪ್ರಯಾಣಿಕರಿಗೆ ಈಗ ಟೆನ್ಷನ್. ವಿಮಾನಕ್ಕೂ ತಟ್ಟಿದೆ ಯುದ್ಧದ ಬಿಸಿ. ಈಗ ವಿಮಾನ ಪ್ರಯಾಣಿಕರಿಗೂ ತಟ್ಟಿರುವಂತದ್ದು. ಟೆನ್ಷನ್ ಶುರುವಾಗಿದೆ. ಹೊಸ ಇಂಧನ ಸರ್ಚಾರ್ಜ್ ಹಂತ ಹಂತವಾಗಿ ಜಾರಿಗೆ ಬರುತ್ತೆ. ಮೊದಲು ಸಾರ್ಕ್ ವಿದೇಶಿಯ ವಿಮಾನಗಳಿಗೆ ಅನ್ವಯವಾಗುತ್ತೆ. ಸರ್ಚಾರ್ಜ್ ಅನ್ವಯವಾಗ್ತಿರುವಂತದ್ದು ಏರ್ ಇಂಡಿಯಾ ವಿಮಾನಗಳು. ಈಗ ಪ್ರಯಾಣಿಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಅಂತಾರಾಷ್ಟ್ರೀಯ ಮಾರ್ಗಗಳಿಗೂ ಕೂಡ ಸರ್ಚಾರ್ಜ್ ಅನ್ವಯವಾಗ್ತಿದೆ. ಹಂತ ಹಂತವಾಗಿ ಸರ್ಚಾರ್ಜ್ ಅನ್ವಯಿಸುವಂತ ಯೋಚನೆಯಲ್ಲಿದ್ದಾರೆ. ಯುದ್ಧದ ಬಿಸಿ ಎಲ್ಲ ಕಡೆಯೂ ತಟ್ಟುತ್ತಿದೆ. ಅಡಿಗೆ ಎಣ್ಣೆ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು. ಈಗ ವಿಮಾನ ಪ್ರಯಾಣಿಕರಿಗೂ ಯುದ್ಧದ ಎಫೆಕ್ಟ್ ಈ ರೀತಿಯಾಗಿ ಬೀಳ್ತಿರುವಂಥದ್ದು. ವಿಮಾನ ಪ್ರಯಾಣಿಕರಿಗೂ ತಟ್ಟಿದೆ ಯುದ್ಧದ ಎಫೆಕ್ಟ್. ಯುದ್ಧದ ಎಫೆಕ್ಟ್ ವಿಮಾನ ಪ್ರಯಾಣಿಕರ ಮೇಲೂ ಬಿದ್ದಿದೆ. ಸರ್ಚಾರ್ಜ್ ಏರಿಕೆಯಾಗತ್ತೆ. $399 ಸರ್ಚಾರ್ಜ್ ಅನ್ನಲಾಗ್ತಿದೆ. ವಿಮಾನ ಪ್ರಯಾಣಿಕರು ಕೂಡ ಯುದ್ಧದ ಎಫೆಕ್ಟ್ನಿಂದ ಹೊರತಾಗಿಲ್ಲ. ಏರ್ ಇಂಡಿಯಾ ಈಗ ಸರ್ಚಾರ್ಜ್ ಅನ್ನ ಅನ್ವಯಿಸಿರುವಂತದ್ದು. ಹಂತ ಹಂತವಾಗಿ ಸರ್ಚಾರ್ಜ್ ಏರಿಕೆಯಾಗುತ್ತೆ ಅನ್ನಲಾಗ್ತಿದೆ. ಮತ್ತು ಅಂತಾರಾಷ್ಟ್ರೀಯ ಮಾರ್ಗಗಳಿಗೂ ಕೂಡ ಸರ್ಚಾರ್ಜ್ ಇರುತ್ತೆ. ಸಿಂಗಾಪುರಕ್ಕೆ ಪ್ರಯಾಣಕ್ಕೆ ಮಾತ್ರ ಸರ್ಚಾರ್ಜ್ ಇರೋದಿಲ್ಲ.